ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಟ್ಯುಟೋರಿಯಲ್ ಯಾವ್ದಪ್ಪ ಅಂತಂದ್ರೆ ಮೈಕ್ರೋಸಾಫ್ಟ್ ಆಫೀಸ್ ನ ಇನ್ಸ್ಟಾಲ್ ಮಾಡೋದು ಯಾವ ರೀತಿ, ಹಾಗೆ ಪರ್ಮನೆಂಟ್ ಆಗಿ ಆಕ್ಟಿವೇಟ್ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ನನ್ನ ಸ್ನೇಹಿತರು ಸಾಕಷ್ಟು ಬಾರಿ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮತ್ತೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು. ಏನಪ್ಪಾ ಅಂತಂದ್ರೆ, ನಾವು ಮೈಕ್ರೋಸಾಫ್ಟ್ ಆಫೀಸ್ ನ ಯೂಸ್ ಮಾಡ್ತಾ ಇದೀವಿ, ಅದು ಪ್ರಾಡಕ್ಟ್ ಆಕ್ಟಿವೇಶನ್ ಫೇಲ್ ಅಂತ ಹೇಳ್ತಾ ಇದೆ, ಹಾಗೆ ಸೇವ್ ಮಾಡಕ್ ಆಗ್ತಾ ಇಲ್ಲ, ಇದಕ್ಕೋಸ್ಕರ ಏನಾದ್ರು ಪರಿಹಾರ ಇದ್ರೆ ದಯವಿಟ್ಟು ತಿಳಿಸಿ ಅಂತ ನನ್ನ ಸ್ನೇಹಿತರು ಸಾಕಷ್ಟು ಬಾರಿ ಕೇಳ್ತಾ ಇದ್ರು. ಅದು ಅಲ್ಲದೆ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಕೂಡ ಸಾಕಷ್ಟು ಜನ ಈ ಕ್ವೆರಿನ ಹಾಕ್ತಾನೆ ಇದ್ರು. ಸೊ ಅವರಿಗೋಸ್ಕರ ಈ ಟ್ಯುಟೋರಿಯಲ್ ನ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೈಕ್ರೋಸಾಫ್ಟ್ ಆಫೀಸ್ ಪ್ಯಾಕೇಜ್ ಮತ್ತು ಇದರ ಆಕ್ಟಿವೇಟರ್ ಬೇಕಾಗಿದ್ದಲ್ಲಿ ನಮ್ಮ ಅಫಿಷಿಯಲ್ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಇಂದಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗಳಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಯಾರಿಗೆಲ್ಲ ಪ್ರಾಡಕ್ಟ್ ಆಕ್ಟಿವೇಶನ್ ಫೇಲ್ಡ್ ಅಂತ ಬಂದಿದೆಯೋ ಅವರು ಮೈಕ್ರೋಸಾಫ್ಟ್ ಆಫೀಸ್ ನ ಅನ್ಇನ್ಸ್ಟಾಲ್ ಮಾಡಿ, ಇಲ್ಲಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಆ ರೀತಿ ನೀವು ಇನ್ಸ್ಟಾಲ್ ಮಾಡಿಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ. ನಾನು ಇವಾಗ ಡೌನ್ಲೋಡ್ಸ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. Folder view list Sagar 1 of 6. Sagar items view list contacts not selected row 1 column 1 of 13. Sagar tab selected 1 of 1. ಫ್ರೆಂಡ್ಸ್, ನಾನು ಇವಾಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಡೌನ್ಲೋಡ್ ಸಿಗೋ ತನಕ. D desktop column 2 of 13. D documents column 3 of D downloads column 4 of 13. ಓಕೆ ಫ್ರೆಂಡ್ಸ್, ಇವಾಗ ಡೌನ್ಲೋಡ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list today grouping expanded Microsoft activation scripts v2.6 not selected 1 of 3. ಫ್ರೆಂಡ್ಸ್, ನಾನು ಇವಾಗ ಓ ಪ್ರೆಸ್ ಮಾಡ್ತಾ ಇದ್ದೀನಿ. yesterday grouping expanded Office 16.x86.nus.iso 3 of 3. ಓಕೆ ಫ್ರೆಂಡ್ಸ್, ಇಲ್ಲಿ ಆಫೀಸ್ 16x86 ಅಂತ ಇದೆ. ಸೊ ಇವಾಗ ನಿಮಗೆ ಒಂದು ಪ್ರಶ್ನೆ ಬಂದಿರುತ್ತೆ, ಇವಾಗ ಏನಪ್ಪ ಅಂತಂದ್ರೆ ಆಫೀಸ್ 64 ಬಿಟ್ ಇದೆ, 32 ಬಿಟ್ ಇದೆ. ಕೆಲವರು ಮೈಕ್ರೋಸಾಫ್ಟ್ ವಿಂಡೋಸ್ 64 ಬಿಟ್ ಮತ್ತೆ 32 ಬಿಟ್ ಯೂಸ್ ಮಾಡ್ತಾ ಇರ್ತಾರೆ. ಹಾಗಿದ್ಮೇಲೆ ಯಾವ್ದು ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬಂದಿರುತ್ತೆ. ನನ್ನ ಪರ್ಸನಲ್ ಒಪಿನಿಯನ್ ಕೇಳೋದಾದ್ರೆ ಆಫೀಸ್ 2016 x86 ಇನ್ಸ್ಟಾಲ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಯಾಕೆಂತಂದ್ರೆ ಎಲ್ಲರ ಲ್ಯಾಪ್ಟಾಪಲ್ಲೂ ಎಲ್ಲ ರೀತಿ ಕನ್ಫಿಗರೇಷನ್ ಇರೋದಿಲ್ಲ. ಕೆಲವರಲ್ಲಿ 8 GB ರ್ಯಾಮ್ ಇರುತ್ತೆ, ಕೋರ್ i3 ಇರುತ್ತೆ, ಕೆಲವರಲ್ಲಿ 4 GB ರ್ಯಾಮ್ ಇರುತ್ತೆ, ಮತ್ತೆ 500 GB ಹಾರ್ಡ್ ಡಿಸ್ಕ್ ಇರುತ್ತೆ. ಸೊ ಹೀಗಿದ್ದಾಗ ಲೋ ಕನ್ಫಿಗರೇಷನ್ ಇರಲಿ ಅಥವಾ ಹೈ ಕನ್ಫಿಗರೇಷನ್ ಇರಲಿ ಎಲ್ಲದಕ್ಕೂ ಸೂಟ್ ಆಗುವಂಥದ್ದು ಆಫೀಸ್ 16 x86. ಓಕೆ, ಸೊ ಇವಾಗ ಈ ಆಫೀಸ್ x86 ಇದು ಐಸೋ ಇಮೇಜಲ್ಲಿ ಇದೆ. ಫ್ರೆಂಡ್ಸ್, ಐಸೋ ಅಂತಂದರೆ CD ಇಮೇಜ್. ನಿಮಗೆ ಕೇಳಿದ ತಕ್ಷಣ ಇನ್ನೊಂದು ಆಶ್ಚರ್ಯ ಆಗ್ಬೋದು, ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಎಲ್ಲ ಸಾಫ್ಟ್ವೇರ್ನ ನಾವು ಡೌನ್ಲೋಡ್ ಮಾಡ್ಕೊಂಡ ನಂತರ ಇವು ಜಿಪ್ ಫಾರ್ಮ್ಯಾಟಲ್ಲಿರುತ್ತೆ. ಇದ್ಯಾಕೆ ಐಸೋ ಫಾರ್ಮ್ಯಾಟಲ್ಲಿದೆ ಅಂತೇಳಿ. ಫ್ರೆಂಡ್ಸ್, ನಾನು ಆಗಲೇ ಹೇಳಿದೆ, ಐಸೋ ಅಂತಂದರೆ CD ಇಮೇಜ್. ಇದನ್ನು CDಗೆ ಡೈರೆಕ್ಟಾಗಿ ಬರ್ನ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಒಂದು ಫಾರ್ಮ್ಯಾಟ್. ಓಕೆ, ಸೊ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಬೇರೆ ಏನಾದರೂ ಥರ್ಡ್ ಪಾರ್ಟಿ ಅಥವಾ ಬೇರೆ ಇನ್ಯಾವುದಾದ್ರೂ ಎಕ್ಸ್ಟ್ರಾಕ್ಟರ್ ಯೂಸ್ ಮಾಡ್ಬೇಕಂತ ನಿಮ್ಗೆ ಅನ್ಸುತ್ತೆ. ಸೊ ಫ್ರೆಂಡ್ಸ್, ಆ ಥರ ಏನೂ ಇಲ್ಲ. ಇದಕ್ಕೆ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗಳಲ್ಲಿ WinRAR 7-zip ಅಥವಾ WinZip ಇದ್ರೆ ಸಾಕು. ಓಕೆ, ಸೊ ಇವಾಗ ನಾನು ಇದರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Cut CTRL plus X 1 of 5. Cut CTRL plus X tooltip. ಫ್ರೆಂಡ್ಸ್, ನಾನು ವಿಂಡೋಸ್ 11 ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಂಡೋಸ್ 10 ಯೂಸ್ ಮಾಡ್ತಾ ಇದ್ದೀರೋ ನೀವು ಡೈರೆಕ್ಟ್ ಆಗಿ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಹೋಗಬೇಕು. ಅಲ್ಲಿ ನಿಮಗೆ 7-zip ಸಬ್ ಮೆನು ಅಂತ ಸಿಗುತ್ತೆ. ಸೊ ಯಾರು ವಿಂಡೋಸ್ 11 ಯೂಸ್ ಮಾಡ್ತಾ ಇದ್ದೀರೋ ಅವ್ರಿಗೀಗ ನಾನು ಹೇಳ್ತಾ ಇದ್ದೀನಿ, ನಾನು ಇವಾಗ ಅಪ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Pop up window show more options W8 of 8. ಫ್ರೆಂಡ್ಸ್, ಇಲ್ಲಿ ನೋಡಿ ಶೋ ಮೋರ್ ಆಪ್ಷನ್ಸ್ ಅಂತಿದೆ. ನಾನು ಇವಾಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Icon text menu. ನಾನೀಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ 7-zip ಸಬ್ ಮೆನು ಅಂತ ಸಿಗೋ ತನಕ. Open with H edit and note add to fave 7-zip sub menu 7. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, 7-zip ಸಬ್ ಮೆನು. ನಾನೀಗ ರೈಟ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 7-zip menu open archive 1 of 13. ಫ್ರೆಂಡ್ಸ್, ನಾನೀಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಎಕ್ಸ್ಟ್ರಾಕ್ಟ್ ಟು ಆಫೀಸ್ x86 ಸಿಗೋ ತನಕ. Open archive sub menu extract files E3 extract here E4 of 13. Extract to office 16.x86.nus E5 of 13. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಎಕ್ಸ್ಟ್ರಾಕ್ಟ್ ಟು ಆಫೀಸ್ 16 x86. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Download 0% extracting C. User Sagar do C16.x86.nus.iso dialog elapsed time. Remaining time. Files. Total size. Speed. Processed. Compressed size. Compression ratio. 0 o'clock 0 o'clock 45 99 1876 MB 40 MB /S 9184 KB 9184 KB 100% extracting. Background button Alt plus B. 1%, 2%, 11%, 12%, 21%, 22%, 31%, 32%.
42%, 41%, 42%, 51%, 53%, 61%, 63%, 72%, 73%, 82%. Downloads. Items view list. Yesterday grouping expanded. Office 16.x86.nus.iso 404. ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಎಕ್ಸ್ಟ್ರಾಕ್ಟ್ ಆಗಿದೆ. ನಾನು ಇವಾಗ ಅಪ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Today grouping expanded. Office 16.x86.nus 304. ಓಕೆ ಫ್ರೆಂಡ್ಸ್, ಇವಾಗ ಆಫೀಸ್ 16x86 ಫೋಲ್ಡರ್ ಸಿಕ್ಕಿದೆ. ನಾನು ಇವಾಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. A long time ago grouping expanded. ಫ್ರೆಂಡ್ಸ್, ನಾನೀಗ ಎಸ್ ಪ್ರೆಸ್ ಮಾಡ್ತಾ ಇದ್ದೀನಿ ಸೆಟಪ್ ಅಂತ ಸಿಗೋ ತನಕ. S setup.dll 2 of 25. ಫ್ರೆಂಡ್ಸ್, ಇದು setup.dll ಇದು ಬೇಡ, ಮತ್ತೆ ಎಸ್ ಪ್ರೆಸ್ ಮಾಡ್ತಾ ಇದ್ದೀನಿ. S setup 1 of 25. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ, ಸೆಟಪ್ ಇದು exe ಫೈಲ್. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೆಟಪ್ ಸ್ಟಾರ್ಟ್ ಆಗುತ್ತೆ. Microsoft Office 2016 pane. Choose the installation you want. Grouping. Please choose your preferred type of Microsoft Office Professional Plus 2016 installation below. Install now button Alt plus I. ಫ್ರೆಂಡ್ಸ್, ಇಲ್ಲಿ ಇನ್ಸ್ಟಾಲ್ ನಾವು ಅಂತ ಇದೆ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Microsoft Office Professional Plus 2016. Installing Microsoft Office Professional Plus 2016. Grouping. Installation progress. Progress bar 0%. Installing Microsoft Office Professional Plus 2016. System collapsed space. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಈಗ ಆಫೀಸ್ ಇನ್ಸ್ಟಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗೋದಕ್ಕೆ ಮಿನಿಮಮ್ 40ರಿಂದ 45 ನಿಮಿಷ ಬೇಕೇ ಬೇಕು. ನಾನು ಆಗಲೇ ಹೇಳಿದ್ದೆ, ಲೋ ಕನ್ಫಿಗರೇಷನ್ ಇರ್ತಕ್ಕಂಥ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗಳಲ್ಲಿ 45 ನಿಮಿಷ ಬೇಕು. ಹೈ ಕನ್ಫಿಗರೇಷನ್ ಇರ್ತಕ್ಕಂಥ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗಳಲ್ಲಿ 15ರಿಂದ 20 ನಿಮಿಷ ಸಾಕು. ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗೋದಕ್ಕೆ ಯಾವುದೇ ರೀತಿ ನೆಟ್ ಅವಶ್ಯಕತೆ ಇರೋದಿಲ್ಲ. ಫ್ರೆಂಡ್ಸ್, Microsoft Office Professional Plus 2016. Finalizing installation. This may take a few minutes. Grouping. Installation progress. Progress bar 100%. Finalizing installation. This may take a few minutes. System collapsed space. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಮೈಕ್ರೋಸಾಫ್ಟ್ ಆಫೀಸ್ ಇನ್ಸ್ಟಾಲೇಷನ್ ಪ್ರೋಗ್ರೆಸ್ ಫಾರ್ 100%, ಫೈನಲೈಸಿಂಗ್ ಇನ್ಸ್ಟಾಲೇಷನ್. ಸೊ ಇವಾಗ ಕೊನೆ ಹಂತದಲ್ಲಿದೆ. ಫ್ರೆಂಡ್ಸ್, ಇಲ್ಲಿಂದ ಒಂದು 5 ನಿಮಿಷ ಟೈಮ್ ತಗೊಳುತ್ತೆ. Thank you for installing Microsoft Office Professional Plus 2016. To begin, open Start and go to your Office programs. Grouping. Continue online button Alt plus O. ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಗೋ ಟು ಆಫೀಸ್ ಆನ್ಲೈನ್ ಅಂತ ಇದೆ. ನಾನೀಗ ಇಲ್ಲಿ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Close button Alt plus C. ಓಕೆ ಫ್ರೆಂಡ್ಸ್, ಇವಾಗ ನಾನು ಕ್ಲೋಸ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ. ನಾನು ಇವಾಗ ವರ್ಡ್ ಓಪನ್ ಮಾಡ್ತಾ ಇದ್ದೀನಿ. Start window, search window, W, Word R D, Word 2016, App 2 of 2, Level 1. ಓಕೆ ಫ್ರೆಂಡ್ಸ್, ಇಲ್ಲಿ ವರ್ಡ್ 2016 ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Unknown, Word, new grouping, featured grouping, blank document, link Alt F, L. ಓಕೆ ಫ್ರೆಂಡ್ಸ್, ಇವಾಗ ವರ್ಡ್ ಅಲ್ಲಿ ನ್ಯೂ ಅಂತ ಬಂದಿದೆ. ನಾನು ಇವಾಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Pane, document 1, Word pane. ಓಕೆ ಫ್ರೆಂಡ್ಸ್, ಇವಾಗ ವರ್ಡ್ ಓಪನ್ ಆಗಿದೆ. ನಾನು ಇವಾಗ ಇದನ್ನ Alt F ಮತ್ತೆ D ಪ್ರೆಸ್ ಮಾಡ್ತಾ ಇದ್ದೀನಿ. ಅವಾಗ ಅಕೌಂಟ್ ಟ್ಯಾಬ್ ಹೋಗುತ್ತೆ. ನಾನೀಗ Alt F ಮತ್ತೆ D ಪ್ರೆಸ್ ಮಾಡ್ತಾ ಇದ್ದೀನಿ. D ಫಾರ್ ಡಿಸೈನ್. Open tab selected Alt D, account tab selected Alt F, D. ಓಕೆ ಫ್ರೆಂಡ್ಸ್, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Account grouping, office theme, combo box colorful collapsed. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sign into office grouping, sign in button Alt F, D, S. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Alert activation required grouping, change product key link. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋಡಿ, ಅಲರ್ಟ್ ಆಕ್ಟಿವೇಶನ್ ರಿಕ್ವೈರ್ಡ್ ಅಂದ್ರೆ MS ವರ್ಡ್ ಇವಾಗ ಆಕ್ಟಿವೇಟ್ ಆಗಿಲ್ಲ. ಓಕೆ, ಇದು ಡೆಮೋ ವರ್ಷನ್ ಅಲ್ಲಿ ಇದೆ. ಸೊ ಡೆಮೋ ವರ್ಷನ್ ಅಲ್ಲಿ ಇತ್ತು ಅಂತಂದ್ರೆ ನಿಮಗೆ 2 ತಿಂಗಳು ಬರುತ್ತೆ. ನಾನು ಇವಾಗ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ವರ್ಡ್ ಅನ್ನ ಪರ್ಮನೆಂಟ್ ಆಗಿ ಆಕ್ಟಿವೇಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಮತ್ತೆ ಡೌನ್ಲೋಡ್ ಫೋಲ್ಡರ್ ಆನ್ ಮಾಡ್ತಾ ಇದ್ದೀನಿ. Folder view list, Sagar 1 of 6. Sagar, items view list, contacts not selected row 1. ನಾನೀಗ D ಪ್ರೆಸ್ ಮಾಡ್ತಾ ಇದ್ದೀನಿ, ಡೌನ್ಲೋಡ್ ಸಿಗೋ ತನಕ. D, desktop D, document D, downloads column 4 of 13. ಓಕೆ ಫ್ರೆಂಡ್ಸ್, ಈಗ ಡೌನ್ಲೋಡ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list, yesterday grouping expanded, Microsoft Activation Scripts v2.6 not selected 1 of 4. ಓಕೆ ಫ್ರೆಂಡ್ಸ್, ಇಲ್ಲಿ ಮೈಕ್ರೋಸಾಫ್ಟ್ ಆಕ್ಟಿವೇಶನ್ ಸ್ಕ್ರಿಪ್ಟ್ಸ್ ಅಂತ ಇದೆ. ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. Space selected. ನಾನೀಗ ರೈಟ್ ಏರೋ ಕೀ ಪ್ರೆಸ್ ಮಾಡಿ ನೋಡ್ತಾ ಇದ್ದೀನಿ. ಇದು ಜಿಪ್ಪೋ ಅಥವಾ ಫೋಲ್ಡರ್ ಅಂತ. Date modified, type edit compressed, zipped. ಓಕೆ, ಜಿಪ್ ಆಗಿದೆ, ಬಟ್ ನಾನು M ಪ್ರೆಸ್ ಮಾಡ್ತಾ ಇದ್ದೀನಿ. Type M, Microsoft Activation Scripts master 3 of 4. ಓಕೆ, ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list, yesterday grouping expanded, MAS not selected 1 of 2. ಓಕೆ ಫ್ರೆಂಡ್ಸ್, ಇಲ್ಲಿ MAS ಅಂತ ಇದೆ, ಅಂದ್ರೆ ಮೈಕ್ರೋಸಾಫ್ಟ್ ಆಕ್ಟಿವೇಶನ್ ಸ್ಕ್ರಿಪ್ಟ್ಸ್ ಅಂತ ಹೇಳಿ. ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space selected. ಓಕೆ, ನನಗೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list, yesterday grouping expanded, all in one version not selected 1 of 2. Okay, friends, Space ಇಲ್ಲಿ selected. ಓಕೆ ಫ್ರೆಂಡ್ಸ್, ಇಲ್ಲಿ 2 ಇದೆ. ಮೊದಲೇದೇನಪ್ಪ ಅಂತಂದ್ರೆ ಆಲ್ ಇನ್ ಒನ್ ವರ್ಷನ್. ನಾನೀಗ ಇದನ್ನ ಎಂಟರ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಓಪನ್ ಮಾಡ್ತಾ ಇದ್ದೀನಿ.
Items view list. Earlier this year grouping expanded. Moz AIOCRC 32844AD2C not selected. Selected. ಓಕೆ ಫ್ರೆಂಡ್ಸ್, ಇಲ್ಲಿ MASAIO ಅಂತ ಇದೆ, ಅಂದರೆ ಮೈಕ್ರೋಸಾಫ್ಟ್ ಆಕ್ಟಿವೇಷನ್ ಸ್ಕ್ರಿಪ್ಟ್ ಆಲ್ ಇನ್ ಒನ್. ಓಕೆ, ನಾನು ಈಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. C. Windows System 32cmd.x. Command prompt terminal C. Windows System 32cmd.x blank. All-in-one version. Administrator. Microsoft Activation Scripts 2.6 window. Terminal blank. Activation methods. 1 with Windows Permanent. 2 OHUK. Office Permanent. 3 KMS 38 Windows Year 2038. 4 Online KMS Windows /Office 180 days. 5 Activation Status. 6 Troubleshoot. 7 Extras. 8 Help. 0 Exit. Enter a menu option in the keyboard. 1 2 3 4 5 6 7 8 0. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇದು ವಿಂಡೋಸ್ ಬ್ಯಾಚ್ ಕಮಾಂಡ್ ಆಕ್ಟಿವೇಶನ್ ಫೈಲ್ ಆಗಿದೆ. ನಾನಿವಾಗ ಇಲ್ಲಿ 2 ಪ್ರೆಸ್ ಮಾಡ್ತಾ ಇದ್ದೀನಿ. 1 ಫಾರ್ ವಿಂಡೋಸ್ ಇದೆ, 2 ಫಾರ್ ಆಫೀಸ್ ಇದೆ. ನಾನೀಗ 2 ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 1 2 3 ಯಾವುದಪ್ಪ ಅಂತಂದರೆ QWERTY ಮೇಲೆ ಇದೆಯಾ ಅದು. ನಾನೀಗ 2 ಪ್ರೆಸ್ ಮಾಡ್ತಾ ಇದ್ದೀನಿ. 2 uninstall OHUK Office Activation. 2 uninstall OHUK. 3 download Office. 0 go back. Enter a menu option in the keyboard. 1 2 3 0. ಫ್ರೆಂಡ್ಸ್, ಇಲ್ಲಿ ಒಟ್ಟು 3 ಆಪ್ಷನ್ ಇದೆ. ನಾನು ಇವಾಗ ಇದರಲ್ಲಿ 1 ಪ್ರೆಸ್ ಮಾಡ್ತಾ ಇದ್ದೀನಿ. 1 ಫಾರ್ ಆಕ್ಟಿವೇಶನ್ ಆಫೀಸ್ ಪರ್ಮನೆಂಟ್. 1 initializing. Checking OS info Windows 11 Pro 22,631.4037 AMD 64. Initiating diagnostic tests. Checking WPA registry count 16. Activating Office 16.0 x86 MSI. Installing generic product key FNVK8-DVC-JF7X3JKGVQBRC2QY Pro plus volume max successful. Symlinking systems SPPC.dll to C. Program files. x86. Microsoft Office 16 SPPCS.dll successful. Extracting custom SPPC32.dll to C. Program files. x86. Microsoft Office 16 SPPC.dll successful. Modifying hash of custom SPPC32.dll successful. Office is permanently activated. Help. https://masgrove.dev/troubleshoot. Press any key to go back. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಆಫೀಸ್ ಇಸ್ ಆಕ್ಟಿವೇಟೆಡ್ ಪರ್ಮನೆಂಟ್ಲಿ. ಓಕೆ, ನಾನು ಇದನ್ನ ವಿಸಾರ್ಟ್ ಕ್ಲೋಸ್ ಮಾಡೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space activation methods 1 with ನಾನೀಗ ಆಲ್ಟ್ ಎಫರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. all-in-one version. ಆಲ್ಟ್ ಎಫರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ವರ್ಡ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಆಕ್ಟಿವೇಟ್ ಆಗಿರುತ್ತೆ. Start window, search window, WORD Word 2016, app 1 of 1 level 1, document 1, Word, document 1, Word, Microsoft Word document edit multi-line page 1 section 1 blank. ಓಕೆ ಫ್ರೆಂಡ್ಸ್, ನಾನು ಇವಾಗ ಆಲ್ಟ್ ಎಫ್ ಮತ್ತೆ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಅಕೌಂಟ್ ಟ್ಯಾಬ್ ಓಪನ್ ಮಾಡೋದಕ್ಕೆ. Open tab selected Alt F O D, account tab selected Alt F D. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Account grouping, Office ಟ್ಯಾಬ್ ಕೀ theme. ಪ್ರೆಸ್ ಮಾಡ್ತಾ ಇದ್ದೀನಿ. Sign into ಮತ್ತೆ Office. ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Product activated grouping, change product key link. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಪ್ರಾಡಕ್ಟ್ ಆಕ್ಟಿವೇಟೆಡ್. ಸೊ ಫ್ರೆಂಡ್ಸ್, ಈ ರೀತಿ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗಳಲ್ಲಿ ಆಫೀಸ್ನ ಇನ್ಸ್ಟಾಲ್ ಮಾಡಿಕೊಂಡು ಆಕ್ಟಿವೇಶನ್ ಮಾಡೋ ರೀತಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.